ಬಾಲಿವುಡ್ ನಲ್ಲಿ ಡ್ರಗ್ಸ್ ಹವಾ, ಸ್ಯಾಂಡಲ್ವುಡ್ ನಲ್ಲೂ ಡ್ರಗ್ಸ್ ಹವಾ, ಇನ್ನು ಸಾಕಷ್ಟು ಚಿತ್ರರಂಗದಲ್ಲಿ ಡ್ರಗ್ಸ್ ಹವಾ ಇರುವಂತದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಈಗ ಕಿರುತೆರೆಯಲ್ಲೂ ಕೂಡ ಡ್ರಗ್ಸ್ ವಾಸನೆ ಕೇಳಿ ಬರ್ತಾ ಇರುವಂತದ್ದು. ಈ ಮುಂಚೆನೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ವು. ಕೆಲವರು ಕಿರುತೆರೆ ನಟ ನಟಿಯರು ಈ ಒಂದು ಡ್ರಗ್ಸ್ ಜಾಲದಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಈಗ ಅದರ ವಾಸನೆ ಬಡಿಯತೊಡಗಿದೆ. ಸಿಸಿಬಿಗೆ ಸಿಗ್ತಾ ಇದೆಯಂತೆ ವೀಕೆಂಡ್ ಪಾರ್ಟಿಯ ಗುಟ್ಟು. ಪ್ರತಿ ಒಂದು ಮಾಹಿತಿಯನ್ನ, ಇಂಚಿಂಚು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ ಸಿಸಿಬಿ ಪೊಲೀಸರು. ನ್ಯೂಸ್ 18ರಲ್ಲಿ ಅದರಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಾವು ನೀಡ್ತಾ ಇದ್ದೀವಿ. ಕಿರುತೆರೆ ನಟ ನಟಿಯರಿಗೂ ಕೂಡ ಇದೆಯಾ ಡ್ರಗ್ಸ್ ಚಟ ಅನ್ನುವಂತ ಪ್ರಶ್ನೆ ಈಗ ಎದ್ದಿರುವಂಥದ್ದು. ಧಾರಾವಾಹಿ ನಿರ್ದೇಶಕರು, ನಿರ್ಮಾಪಕರು, ಕೆಲವರು ಚಟವೀರರನ್ನ ಬಂಧಿಸುವಂತ ಸಾಧ್ಯತೆ ಇದೆಯಾ ಅನ್ನೋದನ್ನ ನೋಡ್ಬೇಕಾಗಿದೆ. ವೀಕೆಂಡ್ ಪಾರ್ಟಿಗಳಲ್ಲಿ ಡ್ರಗ್ಸ್ ನದ್ದೇ ವಾಸನೆನಾ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಹೊರವಲಯದ ರೆಸಾರ್ಟ್ಗಳಲ್ಲಿ ಪಾರ್ಟಿಯನ್ನ ಮಾಡಲಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಈ ಪಾರ್ಟಿಗಳಲ್ಲಿ ಡ್ರಗ್ಸ್ ಗಾಂಜಾವನ್ನ ಸೇವಿಸ್ತಾ ಇದ್ರ ಅನ್ನೋದಕ್ಕೆ ಉತ್ತರ ಸಿಗಬೇಕಾಗಿದೆ. ಕೆಲವರು ದಿಢೀರ್ ಶ್ರೀಮಂತರಾಗಿದ್ದಾರೆ, ಅದು ಹೇಗೆ ಅನ್ನುವ ಪ್ರಶ್ನೆ ಈಗ ಕೆಲವರನ್ನ ಕಾಡ್ತಾ ಇರುವಂತದ್ದು. ಆಲ್ರೆಡಿ ನೋಡ್ತಾ ಇದ್ವಿ, ಇಂದ್ರಜಿತ್ ಲಂಕೇಶ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. 1-2 ಮೂವಿ ಮಾಡಿರೋದಿಲ್ಲ, ಜಾಗ್ವಾರ್ ಕಾರಲ್ಲಿ ಓಡಾಡ್ತಾರೆ. ಇನ್ನು ಕೆಲವರು ಕಿರುತೆರೆ ನಟ ನಟಿಯರು ಕೂಡ ಇದ್ದಾರೆ ಅಂತ ಹೇಳ್ತಾ ಇದ್ರು. ನೋಡೋಣ ಯಾರ್ಯಾರನ್ನ ವಿಚಾರಣೆ ಮಾಡ್ತಾರೆ, ಯಾರ್ಯಾರನ್ನ ಅರೆಸ್ಟ್ ಮಾಡ್ತಾರೆ, ಯಾರ್ಯಾರೆಲ್ಲ ಸಿಕ್ಕಾಕೊಳ್ತಾರೆ, ಯಾರ್ಯಾರಿಗೆಲ್ಲ 10 ವರ್ಷ 20 ವರ್ಷ ಜೈಲು ಶಿಕ್ಷೆ ಆಗುತ್ತೆ ಅಂತ. ಕೆಲ ಹಿರಿಯ ನಟಿಯರಿಂದ ಮನೆಯಲ್ಲೇ ಪಾರ್ಟಿ ಮಾಡಲಾಗ್ತಾ ಇತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಮನೆ ಪಾರ್ಟಿಗಳಲ್ಲಿ ಡ್ರಗ್ಸ್ ಸೇವನೆಯ ಶಂಕೆ ಕೂಡ ಇರುವಂಥದ್ದು. ಬನಶಂಕರಿಯ ಅಪಾರ್ಟ್ಮೆಂಟ್ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ ಪೊಲೀಸರು. ಕಿರುತೆರೆಯಲ್ಲೂ ಕೂಡ ಡ್ರಗ್ಸ್ ವಾಸನೆ ಶಂಕೆ ಇರುವಂಥದ್ದು. ಗೃಹ ಸಚಿವರಿಗೆ ಈಗ ಆಲ್ರೆಡಿ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಕೂಡ ತಲುಪಿದೆ. ಸಾಕ್ಷ್ಯ ಇದ್ರೆ ಕ್ರಮಕ್ಕೆ ಆದೇಶಿಸಿದ್ದಾರಂತೆ ಗೃಹ ಸಚಿವ ಬೊಮ್ಮಾಯಿ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಸಿಸಿಬಿ ಅಧಿಕಾರಿಗಳು ಎಲ್ಲಾ ಕಡೆಯಲ್ಲೂ ಕೂಡ ಇಂಚಿಂಚು ಮಾಹಿತಿಯನ್ನ ಬಿಡದಲ್ಲೇ ಈಗ ಆಲ್ರೆಡಿ ಪ್ರಕರಣವನ್ನ ಚುರುಕುಗೊಳಿಸಿದ್ದಾರೆ. ಈಗ ಗೃಹ ಸಚಿವರಿಗೂ ಕೂಡ ಎಲ್ಲಾ ರೀತಿಯಾದಂತ ಮಾಹಿತಿ ಹೋಗಿದೆ. ಏನ್ ಮಾಡ್ಬೋದು, ಏನೇನೆಲ್ಲ ಸೂಚನೆಗಳನ್ನ ಕೊಡ್ತಿದ್ದಾರೆ ಗೃಹ ಇಲಾಖೆಗೆ? ಪೃಥ್ವಿರಾಜ್ ಹಾರನಹಳ್ಳಿ ಸ್ಯಾಂಡಲ್ವುಡ್ ಮಾತ್ರ ಡ್ರಗ್ಸ್ ಮಾಫಿಯಾ ಸೀಮಿತ ಆಗಿಲ್ಲ ಅನ್ನೋದು ಇದಕ್ಕೆ ಸ್ಪಷ್ಟವಾದ ಸಾಕ್ಷಿ ಅಂತ ಹೇಳ್ಬೋದು. ಈಗಾಗಲೇ ಶಾಲಾ ಕಾಲೇಜ್, ಪ್ರತಿಷ್ಠಿತ ಶಾಲಾ ಕಾಲೇಜುಗಳು ಕೂಡ ಸ್ಟೂಡೆಂಟ್ಸ್ಗಳು ಕೂಡ ಡ್ರಗ್ಸ್ ಸಪ್ಲೈ ಮಾಡ್ಲಾಗ್ತಿದೆ ಎಂಬ ಮಾತು ಕೇಳಿ ಬರ್ತಿರೋ ಬೆನ್ನಲ್ಲೇ ಇದೀಗ ಈ ಡ್ರಗ್ಸ್ ಮಾಫಿಯಾ ಕಿರುತೆರೆಯಲ್ಲಿದೆ. ಕಿರುತೆರೆಯ ನಟ ನಟಿಯರು ಕೂಡ ಬಹಳಷ್ಟು ಜನರು ಡ್ರಗ್ಸ್ ಅನ್ನ ತಗೋತಾ ಇದ್ದಾರೆ ಮತ್ತು ವೀಕೆಂಡ್ ಪಾರ್ಟಿ ಹೆಸರಿನಲ್ಲಿ ಅಲ್ಲಿ ಡ್ರಗ್ಸ್ ಸೇವನೆ ಮಾಡ್ತಾ ಇದ್ದಾರೆ ಮತ್ತು ಗಾಂಜಾ ಸೇವನೆ ಮಾಡ್ತಿದ್ದಾರೆ ಎಂಬ ಒಂದು ಮಾಹಿತಿ ಇದೀಗ ಗೃಹ ಇಲಾಖೆಗೆ ತಲುಪಿರುವಂತದ್ದು. ಈ ಸಂಬಂಧಪಟ್ಟಾಗೆ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಬನಶಂಕರಿಯ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ ಒಂದರಲ್ಲಿ ನೆಲೆಸಿರ್ತಕ್ಕಂಥ ಕಿರುತೆರೆಯ ಹಿರಿಯ ನಟಿಯೊಬ್ಬರ ಮನೆಯಲ್ಲಿ ವೀಕೆಂಡ್ ಪಾರ್ಟಿ ನಡೆಸಿದ್ದು. ಆ ವೀಕೆಂಡ್ ಪಾರ್ಟಿಯಲ್ಲಿ ಕೂಡ ಡ್ರಗ್ಸ್ ಸೇವನೆ ನಡೆಸಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಅಂತ ಹೇಳಲಾಗಿದೆ. ಅಲ್ಲದೆ ಪ್ರಮುಖವಾಗಿ ಕಿರುತೆರೆಯ ಇತ್ತೀಚೆಗಷ್ಟೇ ಬಂದಿರತಕ್ಕಂತ ನಟ ನಟಿಯರು ಕೂಡ ಈ ಡ್ರಗ್ಸ್ ನ ಅಂದ್ರೆ ದಂಧೆ ಅನ್ನಕ್ಕಿಂತಲೂ ಡ್ರಗ್ಸ್ ಸೇವನೆಯಲ್ಲಿ ತೊಡಗಿದ್ದಾರೆ ಎಂಬ ಮಾಹಿತಿ ಹೊರಹಾಕಿರುವಂತದ್ದು. ಅದರಲ್ಲೂ ಅತಿ ಹೆಚ್ಚು ಇತ್ತೀಚಿನ ನಟರೇ ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿದೆ. ಆ ಮುಖಾಂತರ ಕಿರುತೆರೆಗೆ ಕೂಡ ಎಲ್ಲ ಒಂದ್ ಕಡೆ ಡ್ರಗ್ಸ್ ಮಾಫಿಯಾ ಎಂಟ್ರಿ ಆಗಿದೆ ಎಂಬುದು ಇದಕ್ಕೆ ಬಲವಾದ ಒಂದು ಮಾತು ಕೂಡ ಕೇಳಿ ಬಂದಿರುವಂತದ್ದು. ಹಾಗಾಗಿ ಗೃಹ ಸಚಿವರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಕಿರುತೆರೆಯಲ್ಲಿ ಯಾರೆಲ್ಲ ಡ್ರಗ್ಸ್ ಸೇವನೆ ಮಾಡ್ತಾರೆ ಅವರನ್ನು ಕೂಡ ಫಾಲೋ ಅಪ್ ಮಾಡಿ ಪಕ್ಕಾ ಸಾಕ್ಷಿ ಸಿಕ್ಕಿದ್ರೆ ಯಾರನ್ನೂ ಬಿಡಬೇಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರ ಇದೀಗ ಸ್ಯಾಂಡಲ್ವುಡ್ ಅಲ್ಲದೆ ಕಿರುತೆರೆಗೂ ಕೂಡ ಈ ಡ್ರಗ್ಸ್ ಮಾಫಿಯಾ ಎಂಟ್ರಿ ಕೊಟ್ಟಿರುವಂತದ್ದು ಮತ್ತು ಕಿರುತೆರೆಯ ಅನೇಕ ನಟ ನಟಿಯರು ಡ್ರಗ್ಸ್ ಸೇವನೆಯನ್ನ ಮಾಡ್ತಿರುವಂತದ್ದು ಆಘಾತಕಾರಿ ಮತ್ತು ಅನಾಹುತಕಾರಿ ಅಂತ ವಿಚಾರ ಅಂತ ಹೇಳಿದ್ರು ತಪ್ಪಾಗ್ಲಾರದು. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಮಾಹಿತಿಯನ್ನು ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.